ಎಲ್ಲರಿಗೂ ನಮಸ್ಕಾರ. ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಂದರೆ ನೂತನ ಕಾರ್ಯಕ್ರಮವನ್ನು ನಮ್ಮ ರಾಜಣ್ಣ ಸರ್ ಆಯೋಜಿಸಿದರೆ ಮಕ್ಕಳಿಂದ ತಾಯಿ ತಂದೆಗೆ ಪಾದಪೂಜೆಯನ್ನು ಆರ್ಗನೈಜೇಷನ್ ಮಾಡಿದ್ದಾರೆ. ಅಂದರೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಮತ್ತು ನಯ ಮತ್ತು ವಿನಯವನ್ನು ಆರ್ಗನೈಜೇಷನ್ ಮಾಡಿದ್ದಾರೆ. ನಾನು ಇಲ್ಲಿವರೆಗೂ ಯಾವ ಸ್ಕೂಲಲ್ಲೂ ಸುಧಾ ಈ ಥರ ಒಂದು ಪ್ರೋಗ್ರಾಮನ್ನು ನೋಡಿಲ್ಲ. ನಮ್ಮ ರಾಜಣ್ಣ ಮಾಸ್ಟ್ರು ಈ ಥರ ಒಂದು ಪ್ರೋಗ್ರಾಮನ್ನು ಒಂದು ಆರ್ಗನೈಜೇಷನ್ ಮಾಡಿದ್ದಾರೆ. ಅಂದರೆ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮದಲ್ಲಿ ತಮ್ಮ ತಾಯಿ ತಂದೆಯನ್ನು ಕರೆಸಿ ಅವರಿಗೆ ಮಕ್ಕಳಿಂದ ಪಾದಪೂಜೆನ ಮಾಡಿಸ್ತಾ ಇದ್ದಾರೆ. ಇದು ವಿಭಿನ್ನ ಮತ್ತು ವಿಶೇಷದಿಂದ ಕೂಡಿದೆ. ಇದೆಲ್ಲ ಪ್ರತಿಯೊಂದು ಸ್ಕೂಲಲ್ಲೂ ಸುಧಾ ಈ ಥರ ಒಂದು ಆರ್ಗನೈಜೇಷನ್ ಆಗಬೇಕು. ಅಂದರೆ ಮಕ್ಕಳುಗಳಿಗೆ ತಾಯಿ ತಂದೆ ವ್ಯಾಲ್ಯೂನ ಹ್ಯಾಡನ್ನು ಮಾಡ್ತಾ ಇದ್ದಾರೆ. ತುಂಬಾ ಖುಷಿಯಾಗುತ್ತೆ. ಈ ಒಂದು ಪ್ರೋಗ್ರಾಮ್ಗೆ ಎಲ್ಲರೂ ಊರಿನ ಹಿರಿಕರು ಓಕೆನಾ ಎಲ್ಲ ಮಕ್ಕಳು ಸುಧಾ ಬಂದಿದ್ದಾರೆ. ತುಂಬಾ ಖುಷಿಯಾಗುತ್ತೆ. ಈ ಥರ ಒಂದು ಪ್ರೋಗ್ರಾಮನ್ನು ಆರ್ಗನೈಜೇಷನ್ ಅಂದರೆ ಥಾಟ್ಸ್ ಬರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಒಂದು ಥಾಟ್ಸನ್ನು ಬಂದು ಈ ಥರ ಒಂದು ಆರ್ಗನೈಜೇಷನ್ಸನ್ನು ಮಾಡ್ತಾ ಇದ್ದಾರೆ. ಇಲ್ಲ ಇಲ್ಲ ಇದು ಒಂದು ಮಾದರಿಯಾದಂಥ ಅಂತಲೇ ಹೇಳ್ಬೋದು. ಈ ಥರ ಒಂದು ತಾಯಿ ತಂದೆಗೆ ಮಾಡುವಂಥದ್ದು ಓಕೆನಾ. ಅವಾಗ ಯಾವಾಗಲೂ ಸುಧಾ ಒಂದು ರೆಸ್ಪೆಕ್ಟ್ ಅನ್ನೋದು ಇದ್ದೇ ಇರ್ತದೆ ಓಕೆನಾ. ತುಂಬಾ ಖುಷಿಯಾಗುತ್ತೆ ಈ ಥರ ಒಂದು ಪ್ರೋಗ್ರಾಮನ್ನು ಮಾಡೋದಕ್ಕೋಸ್ಕರ. ಎಲ್ಲ ಮಕ್ಳಿಗೂ ಥ್ಯಾಂಕ್ಸನ್ನು ಹೇಳಬೇಕು ಓಕೆನಾ. ಎಷ್ಟು ಭಕ್ತಿಯಿಂದ ಎಲ್ಲರೂ ಮಕ್ಕಳು ಸುಧಾ ಮಾಡ್ತಾ ಇದ್ದಾರೆ ಓಕೆನಾ. ಲೈಫ್ ಲಾಂಗು ಇದೇ ಒಂದು ಭಕ್ತಿ ಇರೋ ಗಂಟ ಇರಬೇಕು. ಮೇಡಮ್ ಅವ್ರು ಫಾಸ್ಟ್ ವಾವ್ ನೋಡಿ. ಸಂಸ್ಕಾರ ಅಂದರೆ ಈ ಥರ ತಿಳಿದವರಿಂದ ಮಾಸ್ಟ್ರು ಇದೊಂದು ಜವಾಬ್ದಾರಿ ವಿಭಿನ್ನವಾದಂಥ ಒಂದು ಪ್ರೋಗ್ರಾಮನ್ನು ಆರ್ಗನೈಜೇಷನ್ ಮಾಡಿದ್ದಾರೆ. ಈಗ ರಾಜಣ್ಣ ಸರ್ಗೆ ಎಷ್ಟು ಹೇಳಿದ್ರು ಸುಧಾ ಕಮ್ಮಿನೇ. ಯಾಕಂದರೆ ಈ ಥರ ಒಂದು ಥಾಟ್ಸ್ ಬರೋದು ಎಲ್ಲರಿಗೂ ಬರೋದಿಲ್ಲ. ಕೆಲವು ಟೀಚರ್ಗಳಿಗೆ ಮಾತ್ರ ಈ ಥರ ಒಂದು ಅದ್ಭುತವಾದಂಥ ಥಾಟ್ಸ್ ಬರೋವಂಥದ್ದು. ಬೀಳ್ಕೊಡುಗೆ ಸಮಾರಂಭದಲ್ಲಿ 7ನೇ ಕ್ಲಾಸಿಂದ 8ನೇ ಕ್ಲಾಸ್ಗೆ ಒಂದು ಊರಿಂದ ಬೇರೆ ಊರಿಗೆ ಹೋಗ್ತಾ ಇರೋವಂಥ ಸಮಯದಲ್ಲಿ ಈ ಒಂದು ಪ್ರೋಗ್ರಾಮನ್ನು ಆರ್ಗನೈಜೇಷನ್ ಮಾಡಿದ್ದಾರೆ. ಎಲ್ಲ ಮಾಡ್ತಾರೆ. ನೋಡಿ, ಮಕ್ಕಳಿಂದ ಅಂದರೆ ತಾಯಿ ತಂದೆಯಿಂದ ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭ. ಅಂದರೆ 7ನೇ ಕ್ಲಾಸಿಂದ 8ನೇ ಕ್ಲಾಸ್ಗೆ ಹೋಗ್ತಾ ಇದ್ದಾರೆ ಓಕೆನಾ. ತಾಯಿ ತಂದೆಯನ್ನು ಕರೆಸಿ ಪಾದಪೂಜೆನ ಮಾಡಿಸಿ ಮಕ್ಕಳಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಆರ್ಗನೈಜೇಷನ್ ಮಾಡಿದ್ದಾರೆ. ಮಕ್ಕಳುಗಳು ತುಂಬ ದೊಡ್ಡ ವ್ಯಕ್ತಿಗಳಾಗಲಿ ಓಕೆನಾ. ಅವರ ಸಾಧನೆ ಇದೇ ಥರ ದೊಡ್ಡ ಶಿಖರಕ್ಕೆ ಏರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ನಿಮ್ಮ ವಿಡಿಯೋ ಬರ್ತದೆ. ಮುಂದೆ ಒಂದಿನ ಸಾಧನೆ ಮಾಡಿ ಈ ಸ್ಕೂಲ್ಗೆ ಈ ಊರಿಗೆ ಕೊಡುಗೆ ಕೊಡಬೇಕು. ಎಸ್ ಸರ್ ಓಕೆ. ಯಾರಿಗೂ ಸಿಗದೇ ಇರೋದು ನಿಮಗೆ ಸಿಕ್ಕಿದೆ.
ಆಶೆ ಕರೆಯಪ್ಪ